ಋಣವಿಲ್ಲದ ಹಣಕ್ಕೆ ಕಷ್ಟ ನೋವುಗಳು ಯಾಕೆ? ಇದು ಇವತ್ತಿನ ವಿಚಾರ. ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಯಾಕೆ ಈ ಪ್ರಶ್ನೆ? ಸಾಕಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಿರ್ತೀರ, ಬೇಡದಿರೋ ಅನಾವಶ್ಯಕವಾಗಿರುವಂತ ಪರಿಸ್ಥಿತಿಗಳು ಬಂದು ದುಡ್ಡು ಖಾಲಿ ಆಗ್ತಾ ಇದೆ. ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ನಾನು ಸೇವಿಂಗ್ ಮಾಡಿದ್ದೀನಿ, ಅನ್ಎಕ್ಸ್ಪೆಕ್ಟೆಡ್ ಯಾವುದೋ ಸಿಚುವೇಶನ್ ಬಂತು, ಹೆಂಡತಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಲು, ಸಡನ್ ಆಗಿ ಕ್ಯಾನ್ಸರ್ ಇತ್ತು, ಫಸ್ಟ್ ಸ್ಟೇಜು, ಟ್ರೀಟ್ಮೆಂಟ್ ಮಾಡಿಸ್ಬೇಕಾಯ್ತು, ಹಣ ಎಲ್ಲ ಖಾಲಿ ಆಯಿತು. ಹಾಗೆ ಸಾಲಗಳಾಗ್ತಾ ಇದೆ, ಸಾಲಕ್ಕೆ ಮತ್ತೊಂದು ಸಾಲ, ಕಷ್ಟಗಳಿಗೆ ಇನ್ನೊಂದು ಕಷ್ಟಗಳು. ಇದೆಲ್ಲ ಯಾಕೆ? ಇದು ಯಾವ ಋಣ ಇಲ್ಲದಿದ್ದರಿಂದ ನಿಮಗೆ ಈ ಸಂಕಷ್ಟಗಳು ಬರ್ತಾ ಇದೆ? ಇದು ಪ್ರಶ್ನೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇದೆಯಾ? ಸಾಕಷ್ಟು ಪರಿಹಾರ ಮಾಡಿಕೊಂಡು ಯಾವುದೇ ರೀತಿಯ ಪರಿಹಾರ ಸಿಗದೆ ನನ್ನ ಹತ್ರ ಬಂದು ಪರಿಹಾರ ಕೇಳಿದಾಗ ನಾನು ತಿಳಿಸಿದ್ದು, ಯಾವ ಪರಿಹಾರಗಳನ್ನ ಮಾಡಿದ್ರಿ ಅಂತ ಕೇಳಿದಾಗ, ಸ್ವಾಮಿ ಎಲ್ಲಾ ರೀತಿಯ ಪರಿಹಾರಗಳನ್ನ ಮಾಡಿಬಿಟ್ಟಿದೀವಿ, ಪರಿಹಾರ ಮಾಡೋದಕ್ಕೆ ನಾವು ಸಾಕಷ್ಟು ಸಾಲಗಳನ್ನು ಮಾಡಿಬಿಟ್ಟಿದೀವಿ ಅಂತ ಹೇಳಿದ್ರು. ಪರಿಹಾರ ಆಯ್ತಾ? ಇಲ್ಲ, ಯಾವುದೇ ಭರವಸೆ ಇಲ್ಲ, ಪರಿಹಾರದ ಯಾವುದೇ ಭರವಸೆ ಇಲ್ಲ. ಏನಿದೆ ಪರಿಹಾರ? ಕರ್ಮ ಸಿದ್ಧಾಂತದಲ್ಲಿ ನಿಮ್ಮ ಈಗಿನ ಜನ್ಮದ ಅನುಭವಗಳನ್ನ, ಪೂರ್ವ ಜನ್ಮದ ಕರ್ಮಗಳ ಪರಿಶೀಲನೆ ಮಾಡಿ ನಿಮಗೆ ಮುಂದಿನ ಭವಿಷ್ಯ ನೆಮ್ಮದಿಯಾಗಿರುವಂತಹ ಪರಿಸ್ಥಿತಿಗಳು, ಮನಸ್ಥಿತಿಗಳನ್ನ ಸರಿ ಮಾಡಿ ಮಾರ್ಗದರ್ಶನ ನೀಡೋದ್ರಿಂದ, ನೀವು ಅದನ್ನ ಪಾಲನೆ ಮಾಡೋದ್ರಿಂದ, ಸತ್ಕರ್ಮಗಳನ್ನ ಕರ್ಮ ಸಿದ್ಧಾಂತದಲ್ಲಿ ಮಾಡೋದ್ರಿಂದ ಸೂಕ್ತವಾದ ಭವಿಷ್ಯ, ಸತ್ಯವಾದ ಜೀವನ ಶೈಲಿ ನಿಮ್ಮ ನೆಮ್ಮದಿಯ ಬದುಕಿಗೆ ಪೂರಕವಾಗಿರುತ್ತೆ. ಹಾಗೆ ನಮ್ಮ ಪರಂಪರೆಯ ಪೂರ್ವಜರ ಅಗಸ್ತ್ಯ ಮಹರ್ಷಿಗಳ ಆಶೀರ್ವಾದ, ಮೂಲ ಗುರುಗಳಾದ ಆನಂದ ತೀರ್ಥರು, ಆಧ್ಯಾತ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ, ರಿಯಲ್ ಲೈಫ್ ವೇದಿಕೆ ನಿಮ್ಮ ನೆಮ್ಮದಿಯ ಜೀವನಕ್ಕೆ ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.